ವೆಲ್ಕಮ್ ಟು ಸಂಪತ್ ಟಿವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇವತ್ತು ನವರಾತ್ರಿಯ 6ನೇ ದಿನದ ಕಾತ್ಯಾಯಿನಿ ದೇವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೇವಿಗೆ ಹೂವು, ಚೆಂಡು ಹೂವು ಅಂದರೆ ಇಷ್ಟ, ಬೂದು ಬಣ್ಣ ಅಂದರೆ ಇಷ್ಟ. ಈ ದೇವಿಗೆ ನೈವೇದ್ಯವಾಗಿ ಜೇನುತುಪ್ಪ ಮಿಶ್ರಿತ ರಸಾಯನವನ್ನು ಮಾಡಿಡ್ಬೋದು. ಅದೇ ರೀತಿ ಸಿಹಿ ವಿಳ್ಯದೆಲೆನೂ ಸಹ ಕೊಡ್ಬೋದು. ರಾಕ್ಷಸ ಮಹಿಷಾಸುರನ ಕಿರುಕುಳದಿಂದ ಭೂಮಿಯನ್ನು ರಕ್ಷಿಸಲು ದೇವರುಗಳು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ಕಾತ್ಯಾಯಿನಿ ದೇವಿಯನ್ನು ಸೃಷ್ಟಿಸಿದರು. ಶ್ರೀಕೃಷ್ಣನನ್ನು ಪತಿಯಾಗಿ ಪಡೆಯಲು ಗೋಪಿಕೆಯರು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುತ್ತಿದ್ದರು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅದೇ ರೀತಿ ಮಂತ್ರ ಬಂದು ಓಂ ದೇವಿ ಕಾತ್ಯಾಯಿನಿ ನಮಃ ಎಂದು ಪಠಿಸಬಹುದು. ಯುವತಿಯರು ವಿಶೇಷವಾಗಿ ವಿವಾಹ ಪ್ರಾಪ್ತಿಗಾಗಿ ಅಮ್ಮನವರನ್ನು ಪೂಜಿಸುತ್ತಾರೆ. ರೋಗ, ಶೋಕ, ದುಃಖ, ದಾರಿದ್ರ್ಯ ನಿವಾರಣೆ ಆಗುತ್ತೆ. ಅದೇ ರೀತಿ ಕೀರ್ತಿ, ಖ್ಯಾತಿಯಾಗಿ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಮಹಿಷಾಸುರ ಮರ್ದಿನಿಯಾದ ಕಾತ್ಯಾಯಿನಿ ಕಥೆಯನ್ನು ಈಗ ಹೇಳ್ತಾ ಇದ್ದೀನಿ. ತಾರಕಾಸುರನ ಮರಣದ ನಂತರ ಈ ಕಥೆ ನಡೆಯುತ್ತದೆ. ರಾಕ್ಷಸರು ರಾಜನಾದ ರಂಭನಿಗೆ ಮಹಿಷಾಸುರ ಎಂಬ ಮಗನಿದ್ದನು. ತಾರಕಾಸುರ ಮರಣದ ನಂತರ ಈ ನಡೆಯುವ ಕಥೆ. ರಾಕ್ಷಸರ ರಾಜನಾದ ರಂಭನಿಗೆ ಮಹಿಷಾಸುರ ಎಂಬ ಮಗನಿರ್ತಾನೆ. ಅವನು ಅಮೃತವನ್ನು ಪಡೆಯಲು ಬ್ರಹ್ಮನಿಂದ ವರವನ್ನು ಪಡೆಯಲು ಘೋರ ತಪಸ್ಸು ಮಾಡ್ತಾನೆ. ಆಗ ಬ್ರಹ್ಮನು ಪ್ರತ್ಯಕ್ಷನಾಗಿ ವರ ಏನು ಬೇಕು ಎಂದು ಕೇಳಿದ. ದಾನವರಿಂದ ಸಾವು ಬೇಡ ಮತ್ತು ಗಂಡು ದೇವರಿಂದ ಸಾವು ಬೇಡ ಎಂದು, ಹೆಣ್ಣು ಮಕ್ಕಳಿಗಿಂತ ನಾನು ಶಕ್ತಿವಂತನು, ನನ್ನನ್ನು ಯಾರೂ ಸಾಯಿಸೋದಕ್ಕಾಗೋದಿಲ್ಲ, ನನ್ನನ್ನು ಮರ್ದಿಸೋದಕ್ಕಾಗೋದಿಲ್ಲ ಎಂದು ವರವನ್ನು ಕೇಳಿದ. ಆಗ ಬ್ರಹ್ಮನು ತಥಾಸ್ತು ಎಂದು ವರ ನೀಡುತ್ತಾನೆ. ಮಹಿಷಾಸುರನಾಗ ಅಜೇಯನಾಗ್ತಾನೆ. ಅವನು 3 ಲೋಕಗಳ ಮೇಲೆ ದಾಳಿ ಮಾಡಿದ. 100 ವರ್ಷ ಆಳ್ವಿಕೆ ಮಾಡಿ ದೇವತೆಗಳನ್ನೇ ಸೋಲಿಸಿದ. ದೇವರುಗಳ ರಾಜನಾದ ಬ್ರಹ್ಮನನ್ನು ಸಹ ಸೋಲಿಸಿದ. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರನಿಂದ ಸಹ ಏನು ಮಾಡೋದಾಗಲಿಲ್ಲ. ಆಗ ಏನು ಮಾಡ್ತಾರೆ, ಎಲ್ಲ ದೇವರುಗಳು ತಮ್ಮ ಶಕ್ತಿಯನ್ನು ವಿಲೀನ ಮಾಡಿ ಮಹಾದೇವಿಯಾದ ಕಾತ್ಯಾಯಿನಿ ದೇವಿಯನ್ನು ಹುಟ್ಟಿಸ್ತಾರೆ. ಎಲ್ಲ ದೇವರುಗಳು ತನ್ನ ದೇವತೆಗೆ ಆಯುಧಗಳನ್ನು ನೀಡುತ್ತಾರೆ. ಭೂಮಿ ಮೇಲೆ ಕಾತ್ಯಾಯಿನಿ ಋಷಿಯು ಆದಿಶಕ್ತಿಯು ತನ್ನ ಮಗಳಾಗಿ ಜನಿಸಬೇಕೆಂದು ಕಠಿಣ ತಪಸ್ಸು ಮಾಡುತ್ತಿದ್ದನು. ಅವನ ಭಕ್ತಿಯನ್ನು ಮೆಚ್ಚಿ ಬಂದು ಆಗ ಮಹಿಷಾಸುರ ಅವರಿಬ್ಬರಿಗೂ ಯುದ್ಧ ನಡೆದು ಮಹಿಷಾಸುರನನ್ನು ಕೊಲ್ತಾನೆ. ಇದು ಕಥೆಯಾಗಿರುತ್ತೆ. ಎಲ್ಲರಿಗೂ ಶುಭ.